ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ರಾಜಕಾರಣಿ ಅಂದ್ರೆ ಅದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ರಾಜಕೀಯ ಪ್ರವೇಶ ಆಗಿ 50 ವರ್ಷಗಳ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಯಾವೆಲ್ಲ ರೂಪುರೇಷೆಗಳಿದಾವೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಏನಂದ್ರೆ ಈಗ ಚಿತ್ರದುರ್ಗ ಕೋಟೆ ನಾಡು ಮತ್ತೆ ಐತಿಹಾಸಿಕ ಕ್ಷಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗೆಲ್ಲ ಸಿದ್ಧತೆಗಳ ಶುರುವಾಗಿದೆ ಸರ್. ಕೋಟೆ ನಗರಿ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಅಪರೂಪದ ಕಾರ್ಯಕ್ರಮಕ್ಕೆ ಇಡೀ ಚಿತ್ರದುರ್ಗ ನಗರವೇ ಇವತ್ತು ಸಜ್ಜಾಗಿರುವಂಥದ್ದು, ಅಲಂಕಾರಗೊಂಡಿರ್ತಕ್ಕಂಥದ್ದು. ಎಲ್ಲ ಕಡೆ ಇವತ್ತು ಬಂಟಿಂಗ್ಸು, ಫ್ಲೆಕ್ಸ್ಗಳು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಡೀ ನಗರ ಇವತ್ತು ಸುಂದರವಾಗಿ ಸಿದ್ಧವಾಗಿ ನಿಂತಿದೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ನಾಯಕರಲ್ಲ, ಅವರು ಜನನಾಯಕರು. ರಾಜ್ಯದ ಎಲ್ಲ ಸಮಾಜ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಅವ್ರನ್ನ ಒಪ್ಕೊಂಡಿರುವಂಥದ್ದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜಗದ್ಗುರುಗಳು, ಎಲ್ಲ ಸಮಾಜದ ಪರಮ ಪೂಜ್ಯರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಉಕ್ಕಿನ ಮನುಷ್ಯ, ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರುವಂತ ಅಮಿತ್ ಶಾ ಜಿ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಉತ್ಸಾಹದ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು ಎಷ್ಟು ಜನ ನಿರೀಕ್ಷೆ ಇದೆ, ಮತ್ತೆ ಅವ್ರು ಬಂದಂತ ಜನಗಳಿಗೆ ಯಾವ್ದೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಸರ್? 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ನಮ್ಮ ಬೆಂಗಳೂರಿನ ಶಾಸಕರುಗಳು ವಿಶ್ವನಾಥ್ ಅಣ್ಣ ಅವರು, ಗೋಪಾಲಣ್ಣ ಅವರು, ನಮ್ಮ ದಾಸಹಳ್ಳಿ ಮುನ್ರಾಜಣ್ಣ ಅವರು, ನಮ್ಮ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರಾಮಮೂರ್ತಿ ಅವರು, ನಮ್ಮ ಕೃಷ್ಣಪ್ಪನವರು, ಇವರೆಲ್ಲರ ನೇತೃತ್ವ, ಭೋಜನ ವ್ಯವಸ್ಥೆ ಅವರೇ ನೇತೃತ್ವನ ವಹಿಸ್ಕೊಂಡಿದ್ದಾರೆ. ಬಂದಂತ ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಪಾರ್ಕಿಂಗ್ ವ್ಯವಸ್ಥೆ ಸುಮಾರು 10,000 ಬಸ್ಗಳಿಗೆ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 50,000 ಏನು ಕಾರ್ಗಳು, 4 ವೀಲರ್ಸ್ ಅವನ್ನು ಕೂಡ ನಿಲ್ಸೋದಕ್ಕೆ, ಯಾಕಂದ್ರೆ ಬಿಸಿಲಿರೋದ್ರಿಂದ ಬಹಳ ದೂರನೂ ಕೂಡ ನಿಲ್ಸೋದಕ್ಕಾಗೋದಿಲ್ಲ. ಆ ರೀತಿ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಆಗಿರೋದು. ಯಾರೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ಎಲ್ಲರೂ ಕೂಡ ಬರ್ತಾರೆ. ನಮ್ಮ ಶಾಸಕರು, ಮಾಜಿ ಶಾಸಕರು, ಸಂಸದರು, ಕೇಂದ್ರ ಸಚಿವರುಗಳು, ಮಾನ್ಯ HD ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಮುಂಬರುವ ಚುನಾವಣೆಗಳ ದಿಕ್ಸೂಚಿ ಏನಾದ್ರು ಇನ್ನು 2 ವರ್ಷ ಯಾವುದೇ ಚುನಾವಣೆಗಳಿಲ್ಲ. ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಇಂದಿನ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ. ಅವರ ಹೋರಾಟ, ಅವರ ಪರಿಶ್ರಮ, ಯಡಿಯೂರಪ್ಪನವರು ಬಡವರ ಬಗ್ಗೆ, ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ, ಇವೆಲ್ಲವೂ ನಮಗೂ ಕೂಡ ಪ್ರೇರಣೆ. ಹಾಗಾಗಿ ಯಾವುದೊಂದು ರಾಜಕೀಯ ಅಲ್ಲ, ರಾಜಕೀಯ ವೇದಿಕೆ ಆಗಿದ್ದರೆ ಜಗದ್ಗುರುಗಳನ್ನ ಯಾರು ಕರಿತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ತಾ ಇರಲಿಲ್ಲ. ಇದನ್ನ ರಾಜಕೀಯೇತರವಾಗಿ ಕಾರ್ಯಕ್ರಮ ನಾಳೆ ಪುರ ಪ್ರವೇಶ ಎಷ್ಟು ಗಂಟೆಗೆ ಆಗುತ್ತೆ, ಏನೆಲ್ಲ ಇರುತ್ತೆ ಸರ್ಕಾರ? ಸಂಜೆ 5:30ಗೆ ಪ್ರಾರಂಭ ಆಗ್ತದೆ. ಯಡಿಯೂರಪ್ಪ 5:30ಗೆ ತಲುಪ್ತಾರೆ. 16,000 ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸ್ವಾಗತ ಕೋರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಕೂಡ ಇರ್ತದೆ. ಒಂದು ಅದ್ದೂರಿಯಾಗಿ ಆಗ್ತದೆ ಕಾರ್ಯಕ್ರಮ. ಇದಿಷ್ಟು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ರಾಜಕಾರಣಿ ಅಂದ್ರೆ ಅದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ರಾಜಕೀಯ ಪ್ರವೇಶ ಆಗಿ 50 ವರ್ಷಗಳ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಯಾವೆಲ್ಲ ರೂಪುರೇಷೆಗಳಿದಾವೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಏನಂದ್ರೆ ಈಗ ಚಿತ್ರದುರ್ಗ ಕೋಟೆ ನಾಡು ಮತ್ತೆ ಐತಿಹಾಸಿಕ ಕ್ಷಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗೆಲ್ಲ ಸಿದ್ಧತೆಗಳ ಶುರುವಾಗಿದೆ ಸರ್. ಕೋಟೆ ನಗರಿ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಅಪರೂಪದ ಕಾರ್ಯಕ್ರಮಕ್ಕೆ ಇಡೀ ಚಿತ್ರದುರ್ಗ ನಗರವೇ ಇವತ್ತು ಸಜ್ಜಾಗಿರುವಂಥದ್ದು, ಅಲಂಕಾರಗೊಂಡಿರ್ತಕ್ಕಂಥದ್ದು. ಎಲ್ಲ ಕಡೆ ಇವತ್ತು ಬಂಟಿಂಗ್ಸು, ಫ್ಲೆಕ್ಸ್ಗಳು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಡೀ ನಗರ ಇವತ್ತು ಸುಂದರವಾಗಿ ಸಿದ್ಧವಾಗಿ ನಿಂತಿದೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ನಾಯಕರಲ್ಲ, ಅವರು ಜನನಾಯಕರು. ರಾಜ್ಯದ ಎಲ್ಲ ಸಮಾಜ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಅವ್ರನ್ನ ಒಪ್ಕೊಂಡಿರುವಂಥದ್ದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜಗದ್ಗುರುಗಳು, ಎಲ್ಲ ಸಮಾಜದ
ಪರಮ ಪೂಜ್ಯರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಉಕ್ಕಿನ ಮನುಷ್ಯ, ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರುವಂತ ಅಮಿತ್ ಶಾ ಜಿ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಉತ್ಸಾಹದ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು ಎಷ್ಟು ಜನ ನಿರೀಕ್ಷೆ ಇದೆ, ಮತ್ತೆ ಅವ್ರು ಬಂದಂತ ಜನಗಳಿಗೆ ಯಾವ್ದೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಸರ್? 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ನಮ್ಮ ಬೆಂಗಳೂರಿನ ಶಾಸಕರುಗಳು ವಿಶ್ವನಾಥ್ ಅಣ್ಣ ಅವರು, ಗೋಪಾಲಣ್ಣ ಅವರು, ನಮ್ಮ ದಾಸಹಳ್ಳಿ ಮುನ್ರಾಜಣ್ಣ ಅವರು, ನಮ್ಮ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರಾಮಮೂರ್ತಿ ಅವರು, ನಮ್ಮ ಕೃಷ್ಣಪ್ಪನವರು, ಇವರೆಲ್ಲರ ನೇತೃತ್ವ, ಭೋಜನ ವ್ಯವಸ್ಥೆ ಅವರೇ ನೇತೃತ್ವನ ವಹಿಸ್ಕೊಂಡಿದ್ದಾರೆ. ಬಂದಂತ ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಪಾರ್ಕಿಂಗ್ ವ್ಯವಸ್ಥೆ ಸುಮಾರು 10,000 ಬಸ್ಗಳಿಗೆ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 50,000 ಏನು ಕಾರ್ಗಳು, 4 ವೀಲರ್ಸ್ ಅವನ್ನು ಕೂಡ ನಿಲ್ಸೋದಕ್ಕೆ, ಯಾಕಂದ್ರೆ ಬಿಸಿಲಿರೋದ್ರಿಂದ ಬಹಳ ದೂರನೂ ಕೂಡ ನಿಲ್ಸೋದಕ್ಕಾಗೋದಿಲ್ಲ. ಆ ರೀತಿ ಎಲ್ಲವನ್ನೂ ಕೂಡ ಬಹಳ ವ್ಯವಸ್ಥಿತವಾಗಿ ಆಗಿರೋದು. ಯಾರೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ಎಲ್ಲರೂ ಕೂಡ ಬರ್ತಾರೆ. ನಮ್ಮ ಶಾಸಕರು, ಮಾಜಿ ಶಾಸಕರು, ಸಂಸದರು, ಕೇಂದ್ರ ಸಚಿವರುಗಳು, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಮುಂಬರುವ ಚುನಾವಣೆಗಳಿಗೆ ದಿಕ್ಸೂಚಿ ಏನಾದ್ರು ಆಗುತ್ತೆ? ಇನ್ನು 2 ವರ್ಷ ಯಾವುದೇ ಚುನಾವಣೆಗಳಿಲ್ಲ. ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಇಂದಿನ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ. ಅವರ ಹೋರಾಟ, ಅವರ ಪರಿಶ್ರಮ, ಯಡಿಯೂರಪ್ಪನವರು ಬಡವರ ಬಗ್ಗೆ, ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ, ಇವೆಲ್ಲವೂ ನಮಗೂ ಕೂಡ ಪ್ರೇರಣೆ. ಹಾಗಾಗಿ ಯಾವುದೊಂದು ರಾಜಕೀಯ ಅಲ್ಲ, ರಾಜಕೀಯ ವೇದಿಕೆ ಆಗಿದ್ದರೆ ಜಗದ್ಗುರುಗಳನ್ನ ಯಾರು ಕರಿತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ತಾ ಇರಲಿಲ್ಲ. ಇದನ್ನ ರಾಜಕೀಯೇತರವಾಗಿ ಕಾರ್ಯಕ್ರಮ ನಾಳೆ ಪುರ ಪ್ರವೇಶ ಎಷ್ಟು ಗಂಟೆಗೆ ಆಗುತ್ತೆ, ಏನೆಲ್ಲ ಇರುತ್ತೆ ಸರ್? ಸಂಜೆ 5:30ಗೆ ಪ್ರಾರಂಭ ಆಗ್ತದೆ. ಯಡಿಯೂರಪ್ಪ 5:30ಗೆ ತಲುಪ್ತಾರೆ. 16,000 ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸ್ವಾಗತ ಕೋರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಕೂಡ ಇರ್ತದೆ. ಒಂದು ಅದ್ದೂರಿಯಾಗಿ ಆಗ್ತದೆ ಕಾರ್ಯಕ್ರಮ. ಇದಿಷ್ಟು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮತ ಇದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ರಾಜಕಾರಣಿ ಅಂದ್ರೆ ಅದು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರ ರಾಜಕೀಯ ಪ್ರವೇಶ ಆಗಿ 50 ವರ್ಷಗಳ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಯಾವೆಲ್ಲ ರೂಪುರೇಷೆಗಳಿದಾವೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಏನಂದ್ರೆ ಈಗ ಚಿತ್ರದುರ್ಗ ಕೋಟೆ ನಾಡು ಮತ್ತೆ ಐತಿಹಾಸಿಕ ಕ್ಷಣಗಣನೆ ಶುರುವಾಗಿದೆ. ಈಗೆಲ್ಲ ಸಿದ್ಧತೆಗಳ ಶುರುವಾಗಿದೆ ಸರ್? ಕೋಟೆ ನಗರಿ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಈ ಅಪರೂಪದ ಕಾರ್ಯಕ್ರಮಕ್ಕೆ ಇಡೀ ಚಿತ್ರದುರ್ಗ ನಗರವೇ ಇವತ್ತು ಸಜ್ಜಾಗಿರುವಂಥದ್ದು, ಅಲಂಕಾರಗೊಂಡಿರ್ತಕ್ಕಂಥದ್ದು. ಎಲ್ಲ ಕಡೆ ಇವತ್ತು ಬಂಟಿಂಗ್ಸು, ಫ್ಲೆಕ್ಸ್ಗಳು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದಾರೆ. ಇಡೀ ನಗರ ಇವತ್ತು ಸುಂದರವಾಗಿ ಸಿದ್ಧವಾಗಿ ನಿಂತಿದೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ನಾಯಕರಲ್ಲ, ಅವರು ಜನನಾಯಕರು. ರಾಜ್ಯದ ಎಲ್ಲಾ ಸಮಾಜ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಅವ್ರನ್ನ ಒಪ್ಕೊಂಡಿರುವಂಥದ್ದು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜಗದ್ಗುರುಗಳು, ಎಲ್ಲ ಸಮಾಜದ ಪರಮ ಪೂಜ್ಯರು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರು ಕೂಡ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಉಕ್ಕಿನ ಮನುಷ್ಯ, ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರುವಂತ ಅಮಿತ್ ಶಾ ಜಿ ಅವರು ಕೂಡ ಈ ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಉತ್ಸಾಹದ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು ಎಷ್ಟು ಜನ ನಿರೀಕ್ಷೆ ಇದೆ, ಮತ್ತೆ ಅವ್ರು ಬಂದಂತ ಜನಗಳಿಗೆ ಯಾವ್ದೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಸರ್? 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ನಮ್ಮ ಬೆಂಗಳೂರಿನ ಶಾಸಕರುಗಳು ವಿಶ್ವನಾಥ್ ಅಣ್ಣ ಅವರು, ಗೋಪಾಲಣ್ಣ ಅವರು, ನಮ್ಮ ದಾಸಹಳ್ಳಿ ಮುನ್ರಾಜಣ್ಣ ಅವರು, ನಮ್ಮ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರಾಮಮೂರ್ತಿ ಅವರು, ನಮ್ಮ ಕೃಷ್ಣಪ್ಪನವರು, ಇವರೆಲ್ಲರ ನೇತೃತ್ವ, ಭೋಜನ ವ್ಯವಸ್ಥೆ ಅವರೇ ನೇತೃತ್ವನ ವಹಿಸ್ಕೊಂಡಿದ್ದಾರೆ. ಬಂದಂತ ಅಭಿಮಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಪಾರ್ಕಿಂಗ್ ವ್ಯವಸ್ಥೆ ಸುಮಾರು 10,000 ಬಸ್ಗಳಿಗೆ
ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 50,000 ಏನು ಕಾರ್ಗಳು 4 ವೀಲರ್ಸ್ ಅವನ್ನು ಕೂಡ ನಿಲ್ಸೋದಕ್ಕೆ, ಯಾಕಂದ್ರೆ ಬಿಸಿಲಿರೋದ್ರಿಂದ ಬಹಳ ದೂರನೂ ಕೂಡ ನಿಲ್ಸೋದಕ್ಕೆ ಆಗೋದಿಲ್ಲ. ಆ ರೀತಿ ಎಲ್ಲವನ್ನೂ ಕೂಡ ಬಹಳ ವ್ಯವಸ್ಥಿತವಾಗಿ ಆಗಿರೋದು. ಯಾರೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ಎಲ್ಲರೂ ಕೂಡ ಬರ್ತಾರೆ. ನಮ್ಮ ಶಾಸಕರು, ಮಾಜಿ ಶಾಸಕರು, ಸಂಸದರು, ಕೇಂದ್ರ ಸಚಿವರುಗಳು, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಮುಂಬರುವ ಚುನಾವಣೆಗೆ ದಿಕ್ಸೂಚಿ ಏನಾದ್ರು ಆಗುತ್ತೆ? ಇನ್ನೆರಡು ವರ್ಷ ಯಾವುದೇ ಚುನಾವಣೆಗಳಿಲ್ಲ. ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಇಂದಿನ ಯುವ ಪೀಳಿಗೆಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ. ಅವರ ಹೋರಾಟ, ಅವರ ಪರಿಶ್ರಮ, ಯಡಿಯೂರಪ್ಪನವರು ಬಡವರ ಬಗ್ಗೆ, ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ, ಇವೆಲ್ಲವೂ ನಮಗೂ ಕೂಡ ಪ್ರೇರಣೆ. ಹಾಗಾಗಿ ಯಾವುದೊಂದು ರಾಜಕೀಯ ಅಲ್ಲ, ರಾಜಕೀಯ ವೇದಿಕೆ ಆಗಿದ್ದರೆ ಜಗದ್ಗುರುಗಳನ್ನ ಯಾರು ಕರಿತಕ್ಕಂಥ ಪ್ರಶ್ನೆನೇ ಉದ್ಭವ ಆಗ್ತಾ ಇರ್ಲಿಲ್ಲ. ಇದನ್ನ ರಾಜಕೀಯೇತರವಾಗಿ ಕಾರ್ಯಕ್ರಮ ನಾಳೆ ಪುರ ಪ್ರವೇಶ ಎಷ್ಟು ಗಂಟೆಗೆ ಆಗುತ್ತೆ? ಏನೆಲ್ಲ ಇರುತ್ತೆ ಸರ್ಕಾರ? ಸಂಜೆ 5:30ಗೆ ಪ್ರಾರಂಭ ಆಗ್ತದೆ. ಯಡಿಯೂರಪ್ಪ 5:30ಗೆ ತಲುಪ್ತಾರೆ. 16,000 ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸ್ವಾಗತ ಕೋರ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾ ತಂಡಗಳು ಕೂಡ ಇರ್ತದೆ. ಒಂದು ಅದ್ದೂರಿಯಾಗಿ ಆಗ್ತದೆ ಕಾರ್ಯಕ್ರಮ. ಇದಿಷ್ಟು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮತ ಇದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.